ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 14. ಸರ್, ನೀವು ಶಂಬಲಕ್ಕೆ ಹೋಗಿದ್ದೀರಾ? ಹೌದು. ಯಾವಾಗ? ಅನೇಕ ಬಾರಿ. ಅಲ್ಲಿನ ಜನಜೀವನವನ್ನು ಸ್ವಲ್ಪ ವಿವರಿಸುತ್ತೀರಾ? ಶಂಬಲದ ಬಗ್ಗೆ ಹೆಚ್ಚು ಮಾತನಾಡಲು ನನಗೆ ಅನುಮತಿ ಇಲ್ಲ. ಅಲ್ಲದೆ ನೀವು ಇನ್ನೂ ಬಹಳ ಬೆಳೆಯಬೇಕಿದೆ. ಆದರೂ ನಾನು ಪ್ರಯತ್ನಿಸುತ್ತೇನೆ. ಶಂಬಲ ನಗರವು ವೃತ್ತಾಕಾರದಲ್ಲಿದೆ. ಮನೆಗಳನ್ನು ಅಮೂಲ್ಯ ವಸ್ತುಗಳಿಂದ ಕಟ್ಟಲಾಗಿದೆ. ಚಿನ್ನ ಮತ್ತು ಅಮೂಲ್ಯ ರತ್ನಗಳನ್ನು ಯಥೇಚ್ಛವಾಗಿ ಬಳಸಲಾಗಿದೆ. ಮನೆಗಳ ಹೊರವಲಯಗಳಲ್ಲಿ ಸೈನಿಕರಿರುತ್ತಾರೆ. ಸೈನಿಕರೇ? ಹೌದು. ಅವರೇಕೆ? ಮುಖ್ಯವಾಗಿ ರಕ್ಷಣೆಗೆ ಹಾಗೂ ಸಮಯ ಬಂದಾಗ ಭಗವಾನ್ ಕಲ್ಕಿಗೆ ನೆರವಾಗಲು. ಭಗವಾನ್ ಕಲ್ಕಿ ಅವರೇನೇ? ಹೌದು, ಅವರೇ. ಮಹಾವಿಷ್ಣುವಿನ 10ನೇ ಅವತಾರ. ಅವರು ಯಾವಾಗ ಬರುತ್ತಾರೆ? ಅವರು ಆಗಲೇ ಬಂದಿದ್ದಾರೆ. ಅವರು ಶಂಬಲದಲ್ಲಿದ್ದಾರೆ. ನೀವು ಅವರನ್ನು ಭೇಟಿಯಾಗಿದ್ದೀರಾ? ಹೌದು, ನೀವು ಅವರನ್ನು ಭೇಟಿಯಾಗುವಿರಿ. ಯಾವಾಗ? ಅವರು ಶಂಬಲದಿಂದ ಹೊರಬಂದಾಗ. ಆದರೆ ಅದು ಯಾವಾಗ? ಯಾವುದೇ ಕ್ಷಣದಲ್ಲಿ. ಅವರನ್ನು ಗುರುತಿಸುವುದು ಹೇಗೆ? ಸೂರ್ಯನನ್ನು ಗುರುತಿಸುವಂತೆ.